ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನಿವತ್ತು ಸಕ್ರಾಯಪಟ್ಟಣದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರೆ ಇದೆಯಲ್ಲ, ಹಾಗಾಗಿ ಜಾತ್ರೆ ದಿನ ನಾವು ತೇರು ಎಳೆಯುವ ದಿನ ನಾವು ನಾಗರು ಮಾಡಬೇಕು. ನಮ್ಮ ಮನೆಯಲ್ಲಿ ಯಾವ ಥರ ಎಲ್ಲ ಪೂಜೆ ಮಾಡಿದ್ದೀವಿ, ಯಾವ ಥರ ಹಬ್ಬ ಮಾಡ್ತೀವಿ ನಾಗರದು ಅಂತ ನೋಡ್ಕೊಂಬರೋಣ ಅಲ್ವಾ. ನೋಡಿ, ನಾನು ಎಷ್ಟು ನೀಟಾಗೆಲ್ಲ ರೆಡಿ ಮಾಡಿ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹೂವು ಹಾಕಿ ಬಾಗಿಲಿಗೆ ರಂಗೋಲಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನಾನು ನೋಡಿ, ದೇವ್ರ ಮನೆ ಪೂಜೆನೂ ಸಹ ನಾನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೆ, ಆಮೇಲೆ ಎಡೆ ಇಟ್ಟಿರೋದು. ಅದನ್ನು ಇಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ. ಶ್ರೀ ಶಕುನ ರಂಗನಾಥ ಸ್ವಾಮಿ ನಮ್ಮ ಮನೆಯ ದೇವರು. ಹಾಗಾಗಿ ನಾವು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಇಲ್ಲಿ ನಾನು ಎಲ್ಲ ಥರದ್ದು ತರಕಾರಿನ, ಈಗ ಬೆಳೆಯುವಂಥ ತರಕಾರಿ ಪ್ರತಿಯೊಂದು ಈ ಟೈಮಲ್ಲಿ ಏನು ಸಿಗುತ್ತೆ ಆ ಥರ ತರಕಾರಿ ಎಲ್ಲ ತೊಗೊಂಬಂದು ಮಾಡಬೇಕು. ನಾನಿಲ್ಲಿ ಕಾಯಿ ಹೊಡೆದಿಟ್ಟಿನಿ, ತರಕಾರಿ ಎಲ್ಲ ತೊಗೊಂಡಿದ್ದೀನಿ, ತರಕಾರಿ ಹೆಚ್ಕೊಳ್ತಾ ಇದ್ದೀನಿ. ಫಾಸ್ಟಾಗಿ ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಫುಲ್ಲು ಲಾಂಗ್ ಅಂದರೆ ಅಷ್ಟೂ ಅಡುಗೆದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟಾಗುತ್ತೆ ಅಷ್ಟು, ನಂಗೆ ಟೈಮ್ ಸಾಕಾಗಿಲ್ಲ, ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಷ್ಟು. ಹಾಗಾಗಿ ನೋಡಿ, ನಾನು ಇಲ್ಲೆಲ್ಲ ತರಕಾರಿ ಕಟ್ ಮಾಡಿದೆ, ಒಂದು ಕಡೆ ರೈಸ್ ಕಿಟ್ಟಿನಿ, ಒಂದು ಕಡೆ ನೋಡಿ ಇಲ್ಲಿ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಕಿಚಡಿನೂ ಸಹ ರೆಡಿ ಆಯಿತು ನನಗೆ. ಒಂದು ಸೈಡಲ್ಲಿ ಎಲ್ಲ ಒಂದೊಂದೊಂದೊಂದು ರೆಡಿ ಮಾಡ್ಕೊಂಬಿಟ್ಟೆ ಫಾಸ್ಟಾಗಿ. ನಾನು ಫುಲ್ ಅಡುಗೆದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ನನಗೆ ಸಾಕಾಗಲಿಲ್ಲ. ಹಾಗಾಗಿ ನಾನು ಕಿಚಡಿ, ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ, ಕಾಯಿ ರಸ, ಮತ್ತು ಇನ್ನು ನಾಗರಿಗೆ ತೊಗೊಂಡೋಗೋಕ್ಕೆಲ್ಲ ಸಹ ತುಂಬ್ಕೋಬೇಕು. ಹಾಗೆ ನಾಗರಿಗೆ ತೊಗೊಂಡೋಗಿ ಪಂಚಪಲ್ಲಾರ ಅಂತ ಮಾಡ್ಕೊಳ್ತೀವಿ ನಾವು, ತುಂಬ ಥರದ್ದು. ಅದನ್ನು ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ತೊಗೊಂಡು ನಾಗರಿಗೆ ಸಹ ನಾನು ರೆಡಿ ಆದೆ. ಆಲ್ಮೋಸ್ಟ್ ನಾನು ರೆಡಿಯಾಗಿ ಹೊರಗಡೆ ಬಂದೆ. ಇಲ್ಲೇ ನಮ್ಮ ಸೈಟ್ ಹತ್ರ ನಮ್ಮದು ಜಮೀನದು, ಅದು ಸೈಟ್ ಆಗಿದೆ, ಅಲ್ಲಿ ನಾವು ಮಾಡ್ಕೊಳ್ತೀವಿ ನಾಗರು. ತುಂಬ ದೂರ ಏನಿಲ್ಲ, ಹತ್ರನೇ ಸ್ವಲ್ಪ. ಅಲ್ಲಿ ಬಂದು ನಾನು ನಾಗರ ಪೂಜೆ ಎಲ್ಲ ಮಾಡಿಕೊಂಡೆ. ಪಕ್ಕದಲ್ಲೇ ಹಾಗೆ ನಾವು ನಮ್ಮ ಹಿರಿಯವರು ಪೂಜೆ ಇರೋಂಥ ದೇವರು ಸಹ ಇದೆ, ಅಲ್ಲಿ ಸಹ ಪೂಜೆ ಮಾಡಿ ಅಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಮಾಡ್ಕೊಳ್ತಿದ್ದೆ, ಅಲ್ಲಿ ನಮ್ಮ ಹಸ್ಬೆಂಡ್ ಮಾಡ್ಕೊಳ್ತಾಯಿದ್ರು, ಟೈಮ್ ಆಗುತ್ತೆ ಅಂತ. ಪೂಜೆ ಎಲ್ಲ ಚೆನ್ನಾಗಾಯಿತು, ನಾಗರ ಪೂಜೆ. ಆಮೇಲೆ ನಮ್ಮ ಅತ್ತೆ, ಆಮೇಲೆ ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು, ಅವರು ಎಲ್ಲ ಬಂದಿದ್ದರು. ಪೂಜೆ ಟೈಮ್ ಅಷ್ಟೊತ್ತಿಗೆ ಬಂದರು, ಎಲ್ಲ ಸೇರಿಕೊಂಡ್ರು. ತುಂಬ ಖುಷಿಯಾಯಿತು. ಹಬ್ಬದ ಟೈಮಲ್ಲಿ ಅಂತಂದರೆ ಎಷ್ಟು ಸುಸ್ತಾಗುತ್ತೋ ಅಷ್ಟು ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿಸಿದ್ರೆ ಖುಷಿನೇ ಅಲ್ವಾ. ಹಾಗಾಗಿ ಎಲ್ಲ ಪೂಜೆ ನೀಟಾಗಿ ಚೆನ್ನಾಗಿ ಮಾಡಿದ್ವಿ, ಆಯಿತು. ತುಂಬ ಖುಷಿಯಾಯಿತು. ಇಲ್ಲಿ ನನ್ನ ಮಗನೂ ಸಹ ಪೂಜೆ ಆಗ್ತಾಯಿದ್ದ. ಈ ಕಡೆ ನಾವು ಅದೇ ಹೇಳಿದ್ನಲ್ಲ, ನಾವು ದೇವ್ರ ಪೂಜೆ ಇದ್ದೀವಿ, ನಮ್ಮ ಹಿರಿಯರು ಪೂಜೆ ಇದ್ದಾರೆ ಅಂತ, ಅಲ್ಲಿ ನಾವು ಪೂಜೆನೂ ಸಹ ಹಾಕ್ತೀವಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ನಂತರ ಬರ್ತಾಯಿದ್ದು ದೇವಸ್ಥಾನದಲ್ಲಿ ಇಲ್ಲಿಂದ ಬಿಡಿ ಮನೆಯಿಂದ ಸ್ವಲ್ಪ ದೂರ, ಎಲ್ಲ ಕಡೆ ಎಲ್ಲ ಸ್ವಲ್ಪ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ದೇವ್ರನ್ನ ಇಳಿಸ್ಕೊಂಡು ದೇವ್ರನ್ನ ಇಳಿಸಿ ಮತ್ತೆ ಚಿಕ್ಕ ದೇವರಿಗೆ ಅವ್ರನ್ನ ಮತ್ತೆ ಕೂರಿಸಿ ತೇರನ್ನ ಉತ್ಸವ ಮಾಡ್ತಾರೆ. ಅಂದರೆ ಈ ತೇರಿಂದ ಉತ್ಸವ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಜನ ತುಂಬ ರಶ್ ಇರುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ಮತ್ತು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತಲ್ಲ ದೇವಸ್ಥಾನ ಇರೋದು, ಹಾಗಾಗಿ ದೇವಸ್ಥಾನಕ್ಕೂ ಸಹ ತೇರು ಮುಖಾಂತರನೇ ನನ್ನ ವಿಡಿಯೋ ಆಗುತ್ತೆ. ಬಟ್ ಈ ವಿಡಿಯೋ ಹಾಕೋದಕ್ಕೆ ನಾನು ಸ್ವಲ್ಪ ಲೇಟ್ ಆಗಿದೆ. ಇದು ಮೊನ್ನೆ ಆಗಿದ್ದು, ಸ್ವಲ್ಪ ಲೇಟ್ ಆಗ್ತಾಯಿದ್ದೀನಿ, ವಿಡಿಯೋ ಮಾಡ್ಕೋಬೇಡಿ. ಬಟ್ ನನಗೆ ಟೈಮ್ ಸಾಕಾಗಿರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಚಿಕ್ಕ ತೇರಲ್ಲಿ ಕೂರಿಸ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಳ್ಕೊಂಡು ಹೋಗೋಕ್ಕೂ ಈಸಿಯಾಗಿರುತ್ತೆ, ಬಟ್ ಜನಕ್ಕೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ದರ್ಶನ ಮಾಡಿಸ್ತಾರೆ ಭಗವಂತಂದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋದಲ್ಲಿ ಸಪೋರ್ಟ್ ಮಾಡಿ. ವಿಡಿಯೋ ಸಂಪೂರ್ಣ ನೋಡಿ, ಹೋಗ್ತಿಲ್ಲ ಸಂಪೂರ್ಣವಾಗಿ ದೇವರ ದರ್ಶನ ಸಹ ನಿಮಗೂ
ನಿಮಿಷ